ಸುಲಿದ ಬಾಳೆಯ ಹಣ್ಣಿನಿಂದದಿ, ಕಳೆದ ಸಿಗುರಿನ ಕಬ್ಬಿನಿಂದದಿ, ಅಳಿದ ಉಷ್ಣದ ಹಾಲಿನಿಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೇ ಸಂಸ್ಕೃತದೊಳಿನ್ನೇನು ಎಂಬ ಮಹಾಲಿಂಗರಂಗ ಕನ್ನಡ ಭಾಷೆಯನ್ನು ಬಿಂಬಿಸುವ ಕವನದ ಸಾಲುಗಳೊಂದಿಗೆ ಇಂದಿನ ವರದಿ ವಾಚನವನ್ನು ಪ್ರಾರಂಭಿಸುತ್ತಿದ್ದೇನೆ. ಸಾಣಿ ಹಿಡಿಯುವುದರಿಂದ ಆಯುಧಗಳು ಹರಿತಗೊಳ್ಳುತ್ತವೆ. ಅಂತೆಯೇ ನಮ್ಮ ಜ್ಞಾನ ವರ್ಧಿಸಲು ಮೆದುಳಿಗೂ ಆಗಾಗ ಸಾಣಿ ಹಿಡಿಯುವುದು ಬೇಡವೇ? ಖಂಡಿತ ಬೇಕು. ಅಂತಹ ಕಾರ್ಯವನ್ನು ಮೂಡಿಸುತ್ತಿರುವ ಸರ್ವ ಸಂಪನ್ಮೂಲ ವ್ಯಕ್ತಿಗಳು ಕೃತಜ್ಞತೆ ಸಲ್ಲಿಸುತ್ತಾ ದಿನಾಂಕ 14 ನವೆಂಬರ್ 2024 ಗುರುವಾರದ ಕಲಾಪಗಳ ಸಮಾವಲೋಕನವನ್ನು ಇಂದಿನ ವರದಿಯಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಚೌಚೌಬಾತ್ ಉಪಹಾರ ಚಹಾ ಸೇವನೆಯೊಂದಿಗೆ ಇಂದಿನ ತರಬೇತಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಶಿಬಿರಾರ್ಥಿಗಳು ಬೆಳಗಿನ 9 ಗಂಟೆಗೆ ಸಂಘಟಿತರಾದರು. ಶಿಕ್ಷಕಿ ಶ್ರೀಮತಿ TH ಸುನೀತಾರವರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಎಂಬ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದರು. ಮಕ್ಕಳ ದಿನಾಚರಣೆಯ ಶುಭಾಶಯಗಳ ಹಂಚಿಕೆಯಾಯಿತು. ಶ್ರೀಮತಿ ಹೇಮಾವತಿ ಮೇಡಮ್ರವರು ಅತ್ಯುತ್ತಮ ಚಿಂತನೆ ನಡೆಸಿಕೊಟ್ಟರು. ಶ್ರೀಮತಿ ಸುಧಾ ಭಾರತಿ ಮೇಡಮ್ ರವರು ದಿನಾಂಕ 13ನೇ ತಾರೀಕಿನಲ್ಲಿ ನಡೆದ ಕಾರ್ಯಕ್ರಮದ ಸವಿವರ ವರದಿಯನ್ನು ವಾಚನ ಮಾಡಿದರು. ವರದಿಯಲ್ಲಿನ ಅಂಶಗಳ ಬಗ್ಗೆ ಚರ್ಚೆ, ಶ್ಲಾಘನೆ ನಡೆಯಿತು. ನಂತರ ಶ್ವೇತಾ ಕಮಲ ಶಿಕ್ಷಕಿ ಮೇಡಮ್ರವರು ಭಿತ್ತಿಪತ್ರ ಪ್ರದರ್ಶನ ಮಾಡಿದರು. ವಾಮನ ರೂಪದ ಭಿತ್ತಿಪತ್ರದಲ್ಲಿ ತ್ರಿವಿಕ್ರಮ ರೂಪದಷ್ಟು ಅಂಶಗಳನ್ನು ತುಂಬಿಸಿದ್ದರು. ಬರಹ, ಚಿತ್ತಾರ, ಮಂಡನೆ ಎಲ್ಲವೂ ಶ್ವೇತ ಕಮಲದಷ್ಟೇ ಚೆನ್ನಾಗಿತ್ತು. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ BRPಗಳಾದ ಶ್ರೀ ದೇವರಾಜ್ ಸರ್, ಶ್ರೀ ಗುಳೇಶಪ್ಪ ಸರ್, ಶ್ರೀಮತಿ ಜಯ ಮೇಡಮ್ರವರು ಉಪಸ್ಥಿತರಿದ್ದರು. BRP ದೇವರಾಜ್ ಸರ್ ಅವರು ಶಿಬಿರದ ಊಟೋಪಚಾರ, ಸಮಯ ಪಾಲನೆ, ಅವಧಿಗಳು ಇತ್ಯಾದಿ ವಿಚಾರಗಳ ಬಗ್ಗೆ ಸಣ್ಣ ಮಾತುಕತೆ ನಂತರ ಮೊದಲ ಅವಧಿ ಪ್ರಾರಂಭವಾಯಿತು. ಅವಧಿಯ ಪೂರ್ವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ವಿಜಯಕುಮಾರಿ ಮೇಡಮ್ರವರು ಕಾಗದದ ಮಡಿಕೆಯಿಂದ ಅಂಗಿಯನ್ನು ಮಾಡಿಸಿದರು. ಅಂಗಿಯ ಮಾದರಿ ಎಲ್ಲರಿಗೂ ಖುಷಿ ಕೊಟ್ಟಿತು. ಸೌಭಾಗ್ಯ ಮೇಡಮ್ರವರು ಚಿತ್ತಾರದ ಅಂಗಿಯ ಜೊತೆ ಶರಾಯಿಯನ್ನು ಮಾಡಿ ಎಲ್ಲರ ಗಮನ ಸೆಳೆದರು. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ರುದ್ರಸ್ವಾಮಿಯವರು ನಲಿಕಲಿಯಲ್ಲಿ ಮೌಲ್ಯಮಾಪನ ಮತ್ತು ದಾಖಲೆಗಳ ಬಗ್ಗೆ ಮೊದಲ ಅವಧಿ ಪ್ರಾರಂಭಿಸಿದರು. ಮೌಲ್ಯಮಾಪನ ಪದಕ್ಕೆ ವಿವಿಧ ರಂಗಗಳಲ್ಲಿ ವೈವಿಧ್ಯ ಅರ್ಥಗಳಿದ್ದರೂ ಶಿಕ್ಷಣ ಕ್ಷೇತ್ರದಲ್ಲಿ ಅನ್ವಯವಾಗಬಹುದಾದ ವ್ಯಾಖ್ಯೆ ನೀಡಿದರು. ಕಲಿಕಾರ್ಥಿಯ ಸಮಗ್ರ ವ್ಯಕ್ತಿತ್ವ ವಿಕಾಸವನ್ನು ನಿರಂತರವಾಗಿ ಮತ್ತು ವ್ಯಾಪಕವಾಗಿ ಅಳೆಯುವ ಸಾಧನವೇ ಮೌಲ್ಯಮಾಪನ ಎಂಬುದಾಗಿ ಹೇಳುತ್ತಾ ಮೌಲ್ಯಮಾಪನದ ಗುರಿಗಳು, ವಿಶೇಷತೆಗಳು, ನಲಿಕಲಿ ಘಟಕಗಳ ಮೌಲ್ಯಾಂಕನ ಅನುಷ್ಠಾನಕ್ಕೆ ಮಾರ್ಗದರ್ಶಿ ಸೂಚನೆಗಳನ್ನು L1, L2, L3 3 ಹಂತಗಳಿಗೆ ಅನ್ವಯಿಸಿ ಹೇಳಿದರು. ಮೌಲ್ಯಮಾಪನ ವೇಳಾಪಟ್ಟಿ, ಮೌಲ್ಯಮಾಪನಕ್ಕೆ ನಿರ್ವಹಿಸಬೇಕಾದ ದಾಖಲೆಗಳನ್ನು ತಿಳಿಸಿದರು. ಪ್ರಶ್ನೋತ್ತರ ಪತ್ರಿಕೆ, ಅಭ್ಯಾಸ ಪುಸ್ತಕ, ಕೃತಿ ಸಂಪುಟ ಎಲ್ಲವೂ ಅದರಲ್ಲಿ ಒಳಗೊಂಡಿತ್ತು. ಶಿಕ್ಷಕರ ವೈಯಕ್ತಿಕ ಅಂಕವಹಿ ಹಾಗೂ ಕ್ರೋಢೀಕೃತ ಅಂಕವಹಿಗಳ ಮಹತ್ವದ ಬಗ್ಗೆ ತಿಳಿಸಿದರು. ಇದರೊಂದಿಗೆ ಶಿಕ್ಷಕರು ನಿರ್ವಹಿಸಬೇಕಾದ ದಾಖಲೆಗಳನ್ನು ತಿಳಿಸಿದರು. ಪ್ರಗತಿ ನೋಟ, ದಿನಚರಿ, ವೇಳಾಪಟ್ಟಿ, ವಿದ್ಯಾಪ್ರವೇಶ ಅನುಷ್ಠಾನ, ಕೃತಿ ಸಂಪುಟ, ಹವಾಮಾನ ನಕ್ಷೆ ಎಲ್ಲವನ್ನು ಸ್ಥೂಲವಾಗಿ ತಿಳಿಸಿದರು. ಈ ನಡುವೆ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀ ಫಸೀಹಾವುದ್ದೀನ್ ಶಾಕೀರ್ ಸರ್ ಅವರು ಆಗಮಿಸಿದರು. ತರಬೇತಿ ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ಚರ್ಚಿಸಿದರು. ಟೀ ವಿರಾಮ, ಬಿಸ್ಕತ್ತುಗಳೊಂದಿಗೆ ಚಹಾ ಸೇವನೆ, ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂತೆ ಸುದೀರ್ಘ ವಿವರಣಾ ಅವಧಿ ಶ್ರೀಮತಿ ವಿಜಯಕುಮಾರಿ ಮೇಡಮ್ರವರಿಂದ ವಿದ್ಯಾಪ್ರವೇಶ ವೇಳಾಪಟ್ಟಿ, 40 ದಿನಗಳ ದಿನಚರಿ ಬರೆಯುವ ವಿಧಾನವನ್ನು ನಿಗದಿತ ನಮೂನೆಯೊಂದಿಗೆ ವಿವರಿಸಿದರು. ಅದರೊಂದಿಗೆ 3 ಮತ್ತು 4ನೇ ತರಗತಿಯ ಸೇತುಬಂಧ ಕಾರ್ಯಕ್ರಮವನ್ನು ಮಿಳಿತಗೊಳಿಸಿದರು. ಪ್ರಗತಿ ನೋಟಗಳ ವಿಶ್ಲೇಷಣೆ, ದಿನಚರಿ ತುಂಬುವ ವಿಧಾನ ವಿವರಿಸುವಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು.
ಆಗ ಕಪ್ಪು ಹಲಗೆಯ ಮೇಲೆ ನಮೂನೆ ಹಾಕಿಕೊಂಡು ಚಟುವಟಿಕೆ, ಮೆಟ್ಟಿಲುವಾರು ದಿನಚರಿ ತುಂಬುವ ವಿಧಾನ ತೋರಿಸಿಕೊಟ್ಟರು. ಅ, ಸ, ಪ, ಪು, ಚ ಸಂಜ್ಞೆ ಅಕ್ಷರಗಳ ವಿವರಣೆಯನ್ನು ನೀಡಿದರು. ಅಭ್ಯಾಸ ಸಹಿತ ಪಠ್ಯಪುಸ್ತಕ ಚಟುವಟಿಕೆ ಎಂಬುದು ವಿಸ್ತರಣ ರೂಪವಾಗಿತ್ತು. ಶ್ರೀಮತಿ ಸುಧಾ ಮೇಡಮ್ರವರಿಂದ ದ.ರಾ. ಬೇಂದ್ರೆಯವರ ಕವಿತೆ ಸಾಲುಗಳು. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬ, ದೇವರನ್ನು ತಣಿಸುವ, ದಿಗ್ದಿಗಂತದಲ್ಲಿ ಹಣಿಸಿಬ, ಚರಾಚರಗಳಿಗೆ ಉಣಿಸಿಬ, ಇಳಿದು ಬಾ ತಾಯಿ ಇಳಿದು ಬಾ. ಇದೇ ಅವಧಿಯ ಮುಂದುವರಿದ ಭಾಗವೆಂಬಂತೆ ಸಂಪನ್ಮೂಲ ಶಿಕ್ಷಕಿಯಾದ ಶ್ರೀಮತಿ ಸುನೈನಾ ತಬಸ್ಸುಮ್ ಮೇಡಮ್ರವರು ENK ವಿಷಯಕ್ಕೆ ಅಡಿಯಿಟ್ಟರು. ಇದು ಹಿಂದಿನ ದಿನ ನಡೆದ ENK ಅವಧಿಯ ಮುಂದುವರಿದ ಭಾಗವಾಗಿತ್ತು. ENK ವಿಷಯದಲ್ಲಿ LS ಆಲಿಸುವ ಹಾಗೂ ಮಾತನಾಡುವಿಕೆಗೆ ಸಂಬಂಧಿಸಿದಂತೆ ಸಂಭಾಷಣೆ ಕನ್ವರ್ಜೇಷನ್ ಇವರ ಅವಧಿಯ ವಿಷಯವಾಗಿತ್ತು. 7 ಥೀಮುಗಳಲ್ಲಿ ಸಂಭಾಷಣೆಯ 3 ಲೆವೆಲ್ಗಳಿಗೆ ಸ್ತರವಾರು ಹೇಗೆ ವಿನ್ಯಾಸದೊಂದಿಗೆ ಎಂಬುದನ್ನು ವಿವರಿಸಿದರು. ಹಾಗೂ ಇದು 3 ತರಗತಿಗಳಿಗೆ ಒಟ್ಟಾಗಿ ಮಾಡುವ ಚಟುವಟಿಕೆ ಎಂಬುದನ್ನು ತಿಳಿಸಿದರು. 1ನೇ ತರಗತಿಗೆ ಸಿಂಪಲ್ ಕ್ವಶನ್ಸ್ ಸರಳ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗಿ 3ನೇ ತರಗತಿಯಲ್ಲಿ ಪರಸ್ಪರ ಸಂಭಾಷಣೆ ನಡೆಸುವ ಮಟ್ಟದವರೆಗೆ ವಿವರಿಸುತ್ತಾ ಪ್ರತಿ ವಿಷಯ ಅಂದರೆ ಥೀಮ್ದಲ್ಲಿ ಬರುವ ಕನ್ವರ್ಜೇಷನ್ ಬಗ್ಗೆ ವಿವರಿಸಿದರು. ಶಿಬಿರಾರ್ಥಿಗಳನ್ನು ತೊಡಗಿಸಿಕೊಂಡು ಸರಳ ಸಂಭಾಷಣಾ ತುಣುಕುಗಳನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು. ಸಮಯವಾಗಿ ಊಟದ ವಿರಾಮ, ಚಪಾತಿ, ಪಲ್ಯ, ಅನ್ನ, ಸಾರು, ಮಜ್ಜಿಗೆ, ಉಪ್ಪಿನಕಾಯಿಯೊಂದಿಗೆ ಸುಗ್ರಾಸ ಭೋಜನವಾಯಿತು. ಶ್ರೀಮತಿ ಪದ್ಮಾಕ್ಷಿ ಮೇಡಮ್ರವರಿಂದ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಸಾಲುಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದಲಿತರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ರೇಖಾ ಮೇಡಮ್ರವರು ಬಾರೆಮಣಿ ಕೊರಳ ತಣಿ ಎಂದು ಶಿಬಿರಾರ್ಥಿಗಳ ಕೊರಳುಗಳಿಗೆ ವಿವಿಧ ತರಕಾರಿಗಳ ಮಾಲೆ ಹಾಕಿದರು. ಹಾಡು ಚೇತೋಹಾರಿಯಾಗಿತ್ತು. ಶ್ರೀಮತಿ ಶಾರದಾ ಹೆಬ್ಬಾರಿ ಸಂಪನ್ಮೂಲ ಶಿಕ್ಷಕಿ ಇವರು ಮಧ್ಯಾಹ್ನದ ಅವಧಿಯನ್ನು ಪ್ರಾರಂಭಿಸಿದರು. ENKಗೆ ಸಂಬಂಧಿಸಿದಂತೆ ಆಲಿಸುವಿಕೆ, ಮಾತನಾಡುವಿಕೆ ಕ್ಷೇತ್ರದ ಚಟುವಟಿಕೆಗಳು ಮುಂದುವರಿದವು. ಇರುವ 7 ಥೀಮ್ಗಳು ತಿಂಗಳಿಗೊಂದರಂತೆ ಹಂಚಿಕೆಯಾಗಿದ್ದು ಪ್ರತಿಯೊಂದು ಥೀಮ್ಗಳನ್ನು 7 ಸೆಗ್ಮೆಂಟ್ ಅಥವಾ ವಿಭಾಗಗಳಲ್ಲಿ ಕಲಿಸುವುದನ್ನು ವಿವರಿಸಿದರು. ಶಿಕ್ಷಕರು ನೀಡುವ ಸೂಚನೆಯನ್ನು ಅನುಸರಿಸಿ ಮಕ್ಕಳು ಮಾಡುವ ಚಟುವಟಿಕೆಗಳನ್ನು ವಿವರಿಸುತ್ತಾ 3 ತಂಡಗಳಿಂದ ಪ್ರಾಯೋಗಿಕವಾಗಿ ಮಾಡಿಸಿದರು. ತಂಡ 1 ಭಾಗ್ಯ, ಶ್ವೇತಾ ಹಾಗೂ ಕಮಲಾ ಮೇಡಮ್ರವರು, ತಂಡ 2 ಸುನೀತಾ, ಸುಧಾಂಬಿಕೆ ಮೇಡಮ್ರವರು, ತಂಡ 3 ರಾಧಿಕಾ, ವಸಂತ, ದೇವಿಕಾ ಮೇಡಮ್ ಅವರು ಪ್ರಸ್ತುತಪಡಿಸಿದರು. ಟೀ ವಿರಾಮವಾಯಿತು. ಟೀಯೊಂದಿಗೆ ಮಂಗಳೂರು ಬಜಿ ಕೂಡ ಸೇರಿಕೊಂಡಿತ್ತು. ನಂತರದಲ್ಲಿ ರೈಮ್ಗಳನ್ನು 6 ಹಂತಗಳಲ್ಲಿ ಹೇಗೆ ಹೇಳಿಕೊಡಬೇಕೆಂಬ ಬಗ್ಗೆ ವಿವರಿಸಿದರು. ಇಲ್ಲಿಯೂ ಕೂಡ 7 ಥೀಮ್ಗಳು 3 ಹಂತಗಳಲ್ಲಿ ವಿವಿಧ ಸ್ತರಗಳ ಹಂಚಿಕೆಯಿಂದ ವಿವರಿಸಿದರು. ನಲಿಕಲಿ ಕಾರ್ಡ್ ಸಹಿತವಾಗಿ ಪ್ರತಿ ಹಂತವನ್ನು ವಿಶ್ಲೇಷಿಸುತ್ತಾ ಸಾಗಿದರು. ಅವಧಿ ಅರ್ಥಪೂರ್ಣವಾಗಿತ್ತು. ದಿಸ್ ಇಸ್ ದ ವೇ ವಿತ್ ಕ್ಲಾಪ್ ಮೈ ಹ್ಯಾಂಡ್ಸ್ ಗುಂಪು ಚಟುವಟಿಕೆ ಮಾಡಿಸಿದರು. ಪ್ರತಿಯೊಂದು ಥೀಮ್ಗೆ ಬರುವ ರೈಮ್ಸ್ಗಳನ್ನು ಸ್ತರಗಳೊಂದಿಗೆ ವಿವರಿಸಿದರು. ನಂತರ ಪ್ರೆಸೆಂಟೇಷನ್ ಕಾನ್ಸೆಪ್ಟನ್ನು 7 ಹಂತಗಳಲ್ಲಿ ವಿವರಿಸಿದರು. ENK ಈಸ್ ದ ಶಾಡೋ ಆಫ್ EVS ಎಂಬ ವಾಕ್ಯದೊಂದಿಗೆ ವಿವರಿಸಿದರು. ಕೊನೆಯ ಅವಧಿಯ ಕೊನೆಯ ಭಾಗವಾಗಿ ಶ್ರೀಮತಿ ಸುನೈನಾ ಮೇಡಮ್ರವರು ಲ್ಯಾಂಗ್ವೇಜ್ ಗೇಮ್ಗಳ ಬಗ್ಗೆ ಹೇಳುತ್ತಾ ಥೀಮ್ಗೆ ಗೇಮ್ಸ್ಗಳು ಹೇಗೆ ಹತ್ತಿರವಾಗಿವೆ ಎಂಬುದನ್ನು ತಿಳಿಸಿದರು. ಪ್ರತಿಯೊಂದು ಗೇಮ್ಗಳನ್ನು ವಿಸ್ತಾರವಾಗಿ ತಿಳಿಸುವಲ್ಲಿ ಸಂಜೆ ಆಗೋಯಿತು. ಒಟ್ಟಾರೆ ತಂಡದ ಇಂದಿನ ENK ಅವಧಿಗಳು LSಗೆ ಸಂಬಂಧಿಸಿದವುಗಳಾಗಿದ್ದವು. ಇಲ್ಲಿಗೆ ಇಂದಿನ ತರಬೇತಿ ಮುಕ್ತಾಯವಾಯಿತು. ಸಹಕರಿಸಿದ ತಂಡದ ಸದಸ್ಯರಿಗೂ ಆಲಿಸಿದ ತಮಗೂ ಹೃದಯಪೂರ್ವಕವಾಗಿ ವಂದನೆಗಳು.
ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾಗುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂಬ KS ನಿಸಾರ್ ಅಹಮದ್ ಅವರ ವಾಣಿಯನ್ನು ಸ್ಮರಿಸುತ್ತಾ ವರದಿ ವಾಚನವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಬರೀತಾ ಹೋಗ್ತಾರೆ. ಅಂದ್ರೆ ಆ ಮಗು ಆ ವರ್ಡ್ಸ್ ಅನ್ನ ಕಲ್ತಿದೆ. ಮತ್ತೆ ವಿತ್ ಸೌಂಡ್ ಜೊತೆಗೆ ಆ ವಸ್ತುವನ್ನ ಆ ಚಿತ್ರವನ್ನ ಐಡೆಂಟಿಫೈ ಮಾಡ್ತಾ ಇದೆ ಅನ್ನೋದು ಈ ಇದರಲ್ಲಿ ಗೊತ್ತಾಗುತ್ತೆ. ಇದು ಕಾರ್ಡ್ ನಂಬರ್ 102. ಇಲ್ಲಿ ಸೇಮ್ ಅದೇ ಕಂಟಿನ್ಯೂಯೇಷನ್. ಮೂರನೇ ದಿನದ ವರದಿಯನ್ನು TPR ತಂಡದಿಂದ ಪ್ರಸ್ತುತಪಡಿಸುತ್ತಿದ್ದೇನೆ. ಮೈಸೆಲ್ಫ್ ಈಸ್ ಶೋಭಾ ಜಿ, ಅಸಿಸ್ಟೆಂಟ್ ಟೀಚರ್, GHPS ಕೊಗ್ಗಣ್ಣ. ನಾನು ಈ ದಿನದ ವರದಿಯನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಒಂದು ನುಡಿಮುತ್ತಿನೊಂದಿಗೆ ಆರಂಭ ಮಾಡಲು ಇಷ್ಟಪಡುತ್ತಿದ್ದೇನೆ. ನಿಮ್ಮ ಪಾಲ್ಗೊಳ್ಳುವಿಕೆ ಇಲ್ಲದೆ ನೀವು ಯಶಸ್ವಿಯಾಗುವುದಿಲ್ಲ. ನಿಮ್ಮ ಪಾಲ್ಗೊಳ್ಳುವಿಕೆ ಇಲ್ಲದೆ ನೀವು ಯಶಸ್ವಿಯಾಗುವುದಿಲ್ಲ. ನಿಮ್ಮ ಪಾಲ್ಗೊಳ್ಳುವಿಕೆ ಇದ್ದರೆ ನೀವು ವಿಫಲಗೊಳ್ಳುವುದಿಲ್ಲ. ನಿಮ್ಮ ಪಾಲ್ಗೊಳ್ಳುವಿಕೆ ಇದ್ದರೆ ನೀವು ವಿಫಲಗೊಳ್ಳುವುದಿಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ. ಮೂರನೇ ದಿನದ ನಲಿಕಲಿ ತರಬೇತಿಯು ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಸೌಭಾಗ್ಯ ಮೇಡಮ್ ರವರು ಪ್ರಾರ್ಥನೆಯನ್ನು, ಚಿಂತನೆಯನ್ನು TPR ತಂಡದ ಸುಮಿತ್ರಾ ಪೊಲೀಸ್ ಪಾಟೀಲ್ ರವರು, ಭಿತ್ತಿಪತ್ರ ಪ್ರದರ್ಶನವನ್ನು ಕಾನ್ವರ್ಜೇಷನ್ ಸರ್ಕಲ್ ತಂಡದಿಂದ, ಲಾಂಗ್ವೇಜ್ ಗೇಮ್ ತಂಡದಿಂದ TLM ಅನ್ನು, ವರದಿಯನ್ನು ರೈಮ್ಸ್ ತಂಡದ ನಾಗರತ್ನ ಮೇಡಮ್ ರವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ನಂತರ ಆರ್ತಿಯಾದ ನೇಮಾವತಿ ಮೇಡಮ್ ರವರು ತರಗತಿಯನ್ನು ಆರಂಭಿಸಿ ಡಬಲ್ O ವರ್ಡ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿಸಿ ಅದರಲ್ಲಿ ಸಮ್ ವರ್ಡ್ಸ್ ಟೇಕ್ ಪ್ಲೇಸ್ ಶಾರ್ಟ್ ಓವೆಲ್ಸ್ ಆ್ಯಂಡ್ ಸಮ್ ಆರ್ ಲಾಂಗ್ ಓವೆಲ್ಸ್ ಎಂದು ಹೇಳುವುದರೊಂದಿಗೆ she gave the explanation if the double O follow K, it takes short vowel place, and also exceptional case, good, suit, etc. And also she gave the clarity about the words wind and wind. After that, Madam gave information to us. There is 8 milestones in level 3. First one is glossary and punctuation. In level 3 milestone 2, 3 and 4 are revised milestones of level 1 and 2. Like milestone 2 is consonants, milestone 3 is short, long vowels and blends. Milestone 4 is diagrams. ನಂತರ ಮೇಡಮ್ ರವರು ಲೆವೆಲ್ 3ಯ ಲರ್ನಿಂಗ್ ಪ್ರೋಸೆಸ್ಸನ್ನು ಅಂದರೆ ಸ್ಟೆಪ್ಸ್ಗಳನ್ನು ಸೈಕಲ್ 1 ಇಂಟ್ರೊಡಕ್ಷನ್, ಕ್ಯೂಡ್ ರೀಡಿಂಗ್, ಕೀ ಸೆಂಟೆನ್ಸಸ್ ರೀಡಿಂಗ್, ಸ್ಟೋರಿ ರೀಡಿಂಗ್ ಆಫ್ ಲೆವೆಲ್ 1 and 2 ಎಂದು ಹಾಗೂ ಸೈಕಲ್ 2ನಲ್ಲಿ ಅಗೇನ್ ಕ್ಯೂಡ್ ರೀಡಿಂಗ್, ಕೀ ಸೆಂಟೆನ್ಸಸ್ ರೀಡಿಂಗ್, ಸ್ಟೋರಿ ರೀಡಿಂಗ್ ಆಫ್ ಲೆವೆಲ್ 3 ಇಲ್ಲಿ ಕಾಂಪೋಸಿಟ್ ಸ್ಟೋರಿ ಬರುತ್ತದೆ ಎಂದು ಹೇಳಿ ಸೈಕಲ್ 3ನಲ್ಲಿ ಲೆಟರ್ಸ್ ಡೂ ಆಕ್ಟಿವಿಟಿ ಅಂದರೆ ವರ್ಕ್ ಬುಕ್. ನೆಕ್ಸ್ಟ್ ಸ್ಟೆಪ್ ಈಸ್ ಇವ್ಯಾಲ್ಯೂಯೇಷನ್, ಕಾಂಪೋಸಿಟ್ ರೀಡಿಂಗ್, ರೀಡ್ ಎ ನ್ಯೂ ಸ್ಟೋರಿ ಬರುತ್ತವೆಂದು ತಿಳಿಸಿದರು. ಅದರೊಂದಿಗೆ ಲೆವೆಲ್ 3 ಮಗುವು ಸ್ವತಂತ್ರವಾಗಿ ಓದುವ ಸಾಮರ್ಥ್ಯವನ್ನು ಹೊಂದಿರಬೇಕೆಂದು, ಏಕೆಂದರೆ ಆ ಮಗು ಲೆವೆಲ್ 1 and 2ನಲ್ಲಿ ಕಲಿತಿರಬೇಕೆಂದು ಹೇಳುತ್ತಾ ಟೆಕ್ಸ್ಟ್ ಬುಕ್ ಡಿಸೈನ್ ಹೇಗೆ ಆಗಿದೆ ಎಂದು, ಅಲ್ಲದೆ 7 ನಿಮಿಷದೊಳಗೆ ಮಗು ಸ್ಟೋರಿಯನ್ನು ಓದಬೇಕೆಂಬುದು ನಮ್ಮ ಸರ್ಕಾರದ ಆಶಯವಾಗಿದೆ ಎಂದು ಹೇಳಿದರು. ನಂತರ 5th ಮೈಲ್ಸ್ಟೋನ್ನಲ್ಲಿ ಡಬಲ್ ಕಾನ್ಸೋನೆಂಟ್ಸ್ ಬಗ್ಗೆ ಮಕ್ಕಳಿಗೆ ಹೇಗೆ ಕಲಿಸುವುದೆಂದು ಹಾಗೂ ಸೈಲೆಂಟ್ ಲೆಟರ್ಸ್ಗಳಾದ ಕೆ, ಡಬ್ಲ್ಯೂ, GH ಬಗ್ಗೆ ಹೇಳುತ್ತಾ ಇಫ್ KN ಕಮ್ಸ್ ಟುಗೆದರ್ K ವಿಲ್ ಬಿ ಸೈಲೆಂಟ್, WR ಕಮ್ಸ್ ಟುಗೆದರ್ W ವಿಲ್ ಬಿ ಸೈಲೆಂಟ್ ಎಂದು, ಹಾಗೆಯೇ
GH ಹೇಗೆ ಸೈಲೆಂಟ್ ಆಗುತ್ತದೆ ಎಂದು ರೂಲ್ಸ್ ಪ್ರಕಾರ ತಿಳಿಸಿದರು. ಅಲ್ಲದೆ ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಬಗ್ಗೆ ತಿಳಿಸುತ್ತಾ, ಪ್ರಿಫಿಕ್ಸಸ್ನಲ್ಲಿ ರೂಟ್ ವರ್ಡ್ಸ್ ಆರ್ ಟರ್ನ್ ಆಸ್ ಅಪೋಸಿಟ್ ವರ್ಡ್ಸ್ ಅಂಡ್ ಇನ್ ಸಫಿಕ್ಸಸ್ನಲ್ಲಿ ಸಮ್ ವರ್ಡ್ಸ್ ಇಂಡಿಕೇಟ್ ಡಿಗ್ರೀಸ್ ಎಂದು, ಸಮ್ ವರ್ಡ್ಸ್ ಇಂಡಿಕೇಟ್ ಪಾಸ್ಟ್ ಟೆನ್ಸ್ ಫಾರ್ಮ್ ಎಂದು ತಿಳಿಸಿದರು. ನಂತರ ಮುಂದುವರೆದು ಹೋಮೋನಿಮ್ಸ್ ಅಂಡ್ ಹೋಮೋಫೋನ್ಸ್ ಬಗ್ಗೆ ತಿಳಿಸಿದರು. ಇನ್ ಹೋಮೋನಿಮ್ಸ್, ದ ವರ್ಡ್ಸ್ ದಟ್ ಹ್ಯಾವ್ ಟೂ ಡಿಫರೆಂಟ್ ಮೀನಿಂಗ್ಸ್ ಬಟ್ ಸೇಮ್ ಸ್ಪೆಲ್ಲಿಂಗ್ಸ್. ಎಕ್ಸಾಂಪಲ್, ಐ ಪಾರ್ಕ್ ಮೈ ಕಾರ್ ಇನ್ ಫ್ರಂಟ್ ಆಫ್ ದ ಪಾರ್ಕ್. ಹೋಮೋಫೋನ್ಸ್, ಸ್ಪೆಲ್ಲಿಂಗ್ಸ್ ಮೀನಿಂಗ್ಸ್ ಚೇಂಜ್ ಬಟ್ ಪ್ರೊನೌನ್ಸಿಯೇಷನ್ ಆರ್ ಸೇಮ್ ಎಂದು ತಿಳಿಸಿದರು. ಎಕ್ಸಾಂಪಲ್, ಐ ನಾನು, EYE ಐ, ಲೈಕ್ ದಿಸ್ BB ಎಕ್ಸೆಟ್ರಾ. ನಂತರ ಮೇಡಮ್ ಅವರು ಗ್ಲಾಸರಿ ಆ್ಯಂಡ್ ಪಂಕ್ಚುಯೇಷನ್ ಮೈಲ್ಸ್ಟೋನ್ನಲ್ಲಿ ವೇ ಟು ಹೌ ಟು ಸಿ ದ ಡಿಕ್ಷನರಿ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಎಂದು ನಮಗೆ ಆಕ್ಟಿವಿಟಿಯನ್ನು ಮಾಡಿಸುವ ಮೂಲಕ ತಿಳಿಸಿದರು. ಇದರೊಂದಿಗೆ ನಮಗೆ ಲೆವೆಲ್ 3ಗೆ 5 ಪಂಕ್ಚುಯೇಷನ್ ಮಾರ್ಕ್ಸ್ಗಳಾದ ಫುಲ್ ಸ್ಟಾಪ್, ಕಾಮಾ, ಕ್ವೆಶ್ಚನ್ ಮಾರ್ಕ್, ಎಕ್ಸ್ಕ್ಲಾಮೇಟರಿ, ಅಪಾಸ್ಟ್ರೋಫೆ ಬರುತ್ತವೆಂದು ತಿಳಿಸಿದರು. ಅಲ್ಲದೆ ಕ್ಯಾಪಿಟಲ್ ಲೆಟರ್ಸ್ ಅನ್ನು ಎಲ್ಲಿ ಹೇಗೆ ಬಳಸಬೇಕೆಂದು ಮಕ್ಕಳಿಗೆ ತಿಳಿಸಬೇಕೆಂದು ತಿಳಿಸಿದರು. ಅಲ್ಲದೆ ಕಿಟ್ ಅಲ್ಲಿರುವ 40 ಸ್ಟೋರಿ ಬುಕ್ಸ್ ಯೂಸೇಜ್ ಬಗ್ಗೆ ಹೇಳಿದರು. ಇದಾದ ನಂತರ ಟೀ ಬ್ರೇಕ್ ಬಿಡಲಾಯಿತು. ನಂತರ ಶಾರದಾ ಹೆಬ್ಬಾರ್ ಮೇಡಮ್ ರವರು ನೆಹರು ಟೋಪಿ ಮಾಡುವ ವಿಧಾನವನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಈ ದಿನದ ವಿಶೇಷವಾದ ಮಕ್ಕಳ ದಿನಾಚರಣೆಯನ್ನು ನೆಹರೂಜಿಯವರ ಭಾವಚಿತ್ರ ಇಟ್ಟು ಪೂಜೆ ಮಾಡುವುದರೊಂದಿಗೆ ಆಚರಿಸಲಾಯಿತು. ಇದರಲ್ಲಿ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಫಸಿಹವುದ್ದೀನ್ ಶಾಕೀರ್ ಹುಸೇನ್ ಸರ್ ಅವರು, BRP CRPಗಳು ಭಾಗವಹಿಸಿದರು. ನಂತರ ಶಾರದಾ ಹೆಬ್ಬಾರ್ ಮೇಡಮ್ ಅವರು ಲೆವೆಲ್ 3 ಇಂಗ್ಲಿಷ್ ಬುಕ್ಕಲ್ಲಿ L&Sಗೆ ಡಬಲ್ ಲೈನ್ ಹಾಗೂ ಸಿಂಗಲ್ ಬಾರ್ಡರ್ RNWಗೆ ಎಂದು ಹೇಳಿದರು. 5, 6, 7, 8 ಪ್ರತಿ ಮೈಲ್ಸ್ಟೋನ್ ಕೂಡ ತಲಾ 10 ಸ್ಟೋರಿ ಕಾರ್ಡ್ಸ್ಗಳನ್ನು ಹೊಂದಿದೆ ಎಂದು, ಸೆಂಟೆನ್ಸಲ್ಲಿರುವ ಬ್ಲೂ ಕಲರ್ ಹೈಲೈಟ್ ಆಗಿರುವ ವರ್ಡ್ಸ್ಗೆ ಮಗುವೇ ಗ್ಲಾಸರಿನಲ್ಲಿ ಮೀನಿಂಗ್ ನೋಡಿಕೊಳ್ಳುತ್ತದೆ ಎಂದು ಹೇಳಿ ಶಿಕ್ಷಕರಿಗೆ ಕಾರ್ಡ್ಸ್ಗಳನ್ನು ನೀಡಿ ಸ್ಟೆಪ್ ಬೈ ಸ್ಟೆಪ್ ಮೂಲಕ ಸ್ಟೋರಿ ಪ್ರೆಸೆಂಟೇಷನ್ ಮಾಡಲು ತಿಳಿಸಿದರು. ಇದಾದ ನಂತರ ಯಾವ ಸ್ಟೋರಿಯಲ್ಲಿ CK, ST, LL, NK ಎಕ್ಸೆಟ್ರಾ ವರ್ಡ್ಸ್ ಬರುತ್ತವೆಂದು ಹಾಗೂ ಸ್ಟೋರಿಯ ಸ್ಟೆಪ್ಸ್ಗಳಾದ ಟೇಬಲ್ 1, 2 ಸೆಂಟೆನ್ಸಸ್, ರೀಡ್ ದ ಸ್ಟೋರಿ, ಲೆಟಸ್ ಡೂ, ಕಾಂಪೋಸಿಟ್ ಸ್ಟೋರಿ, ಐ ಕ್ಯಾನ್ ಡೂ ಬಗ್ಗೆ ಮತ್ತೊಮ್ಮೆ ತಿಳಿಸಿದರು. ಇದಾದ ನಂತರ ಊಟದ ಸಮಯವಾದ್ದರಿಂದ ನಮಗೆಲ್ಲ ಲಂಚ್ ಬ್ರೇಕ್ ಬಿಡಲಾಯಿತು. ಚಪಾತಿ, ಬದನೆಕಾಯಿ ಮತ್ತು ಕಾಳಿನ ಪಲ್ಯ, ಅನ್ನ ಸಾಂಬಾರ್ ಈ ಎಲ್ಲ ಸ್ವಾದಿಷ್ಟಕರವಾದ ಮಧ್ಯಾಹ್ನದ ಊಟವನ್ನು ನಾವೆಲ್ಲರೂ ಸವಿದು ಬಂದೆವು. ಊಟ ಮುಗಿಸಿಕೊಂಡ ನಮಗೆ, ಅಂದರೆ ಶಿಬಿರಾರ್ಥಿಗಳನ್ನು, ರೂಪಾ ಮೇಡಮ್ ಅವರು ವೇರ್ ಈಸ್ ತಮ್ಕಿನ್ ಎಂಬುವ ರೈಮನ್ನು ಉತ್ತಮವಾದ ರೀತಿಯಲ್ಲಿ ಹೇಳಿಕೊಡುವ ಮೂಲಕ ಶಿಬಿರಾರ್ಥಿಗಳನ್ನು ತರಬೇತಿಗೆ ಸಜ್ಜಾಗುವಂತೆ ಮಾಡಿದರು. ಮಧ್ಯಾಹ್ನದ ಅವಧಿಯನ್ನು ಸುನಯನಾ ತಬಸುಮ್ ಮೇಡಮ್ ರವರು ಹಿಂದೆ ಕಲಿತ ಫಲಿತಾಂಶವನ್ನು ಮೆಲುಕು ಹಾಕುತ್ತಾ ಮುಂದಿನ ಫಲಿತಾಂಶವಾದ 5 ಡಬಲ್ ಕಾನ್ಸೋನೆಂಟ್ಸ್ ಬಗ್ಗೆ ಚರ್ಚಿಸಿದರು. BB, MM, DD, GG ಇವು ಸೈಕಲ್ 1ನಲ್ಲಿ, NN, PP, RR, TT ಸೈಕಲ್ 2. ಹಾಗೆಯೇ ಮೈಲ್ಸ್ಟೋನ್ 2 to 4 ವರೆಗೆ ಸೈಕಲ್ 1, ಮೈಲ್ಸ್ಟೋನ್ 5 to 8 ವರೆಗೆ ಸೈಕಲ್ 2 ಆ್ಯಂಡ್ ಸೈಕಲ್ 3 ಅನ್ನು ಬಳಸಿಕೊಂಡು ಬೋಧನೆ ಹೇಗೆ ಮಾಡಬೇಕೆಂದು ತಿಳಿಸಿಕೊಟ್ಟರು. ಫಸ್ಟ್ ಸ್ಟೆಪ್ ಇಂಟ್ರೊಡಕ್ಷನ್,
ಸೆಕೆಂಡ್ ಸ್ಟೆಪ್ ಪರ್ಫೆಕ್ಟ್ ಆಗ್ಬೇಕು ನಾವು ಹೇಳೋ ಕ್ಯೂಡ್ ರೀಡಿಂಗ್. ಕ್ಯೂಡ್ ರೀಡಿಂಗ್ ಅಲ್ಲಿ ರೀಡ್ ಅಂಡ್ ರೈಟ್ ಅಂಡ್ ಫೈಂಡ್ ದ ಮೀನಿಂಗ್ ಬರುತ್ತದೆ ಎಂದು. ಥರ್ಡ್ ಸ್ಟೆಪ್ ಈ ಸೆಂಟೆನ್ಸಸ್ ರೀಡಿಂಗ್. ಫೋರ್ತ್ ಸ್ಟೆಪ್ ಸ್ಟೋರಿ ರೀಡಿಂಗ್ ಆಫ್ ಲೆವೆಲ್ 2. ಇದಿಷ್ಟು ಸೈಕಲ್ 1 ನಲ್ಲಿ ಬರುತ್ತವೆ ಎಂದು. ಹಾಗೂ ಅಗೇನ್ ಸೈಕಲ್ 2 ನಲ್ಲಿ ಸೆಕೆಂಡ್ ಸ್ಟೆಪ್ ಕ್ಯೂಡ್ ರೀಡಿಂಗ್, ಥರ್ಡ್ ಸ್ಟೆಪ್ ಕೀ ಸೆಂಟೆನ್ಸಸ್ ರೀಡಿಂಗ್, ಫೋರ್ತ್ ಸ್ಟೆಪ್ ಸ್ಟೋರಿ ರೀಡಿಂಗ್ ಆಫ್ ಲೆವೆಲ್ 3, ಫಿಫ್ತ್ ಒನ್ workbook activity, sixth one composite story reading evaluation. Next step workbook activity. Next I can do evaluation activity. ಎಲ್ಲ ಸ್ಟೆಪ್ಸ್ಗಳನ್ನು ಬಳಸಿ 5th to 8th ಮೈಲ್ಸ್ಟೋನ್ಗಳನ್ನು ಮಕ್ಕಳಿಗೆ ಕಲಿಸುವುದು ಹೇಗೆಂಬುದನ್ನು ತಿಳಿಸಿಕೊಟ್ಟರು. ನಂತರ 6ನೇ ಮೈಲ್ಸ್ಟೋನ್ ಆದ ಸೈಲೆಂಟ್ ಲೆಟರ್ಸ್. KN ಜೊತೆಗೆ K ಬಂದರೆ ಸೈಲೆಂಟ್ ಆಗುತ್ತದೆ ಎಂದು, WR ಬಂದಾಗ W ಸೈಲೆಂಟ್ ಆಗುತ್ತದೆ ಎಂದು, GH ಬಂದಾಗ G ಸೈಲೆಂಟ್ ಆಗುತ್ತದೆ ಎಂಬ ನಿಯಮಗಳ ಬಗ್ಗೆ ಚರ್ಚಿಸಿದರು. GH ಬಂದಾಗ ಕೆಲವೊಮ್ಮೆ ಫೋ ಸೌಂಡ್ ಪ್ರನೌನ್ಸ್ ಆಗುತ್ತದೆ ಎಂಬುದನ್ನು ಮಾತ್ರ ಮಕ್ಕಳಿಗೆ ತಿಳಿಸಿಕೊಡಬೇಕೆಂದು ರೂಲ್ಸ್ಗಳನ್ನೆಲ್ಲ ಮಕ್ಕಳಿಗೆ ಹೇಳಬಾರದೆಂದು ಹೇಳಿದರು. ಇದರಲ್ಲಿ ಬರುವ ಪ್ರತಿಯೊಂದು ಸ್ಟೆಪ್ಸ್ಗಳನ್ನು ತಿಳಿಸಿದ ನಂತರ ಶಿಬಿರಾರ್ಥಿಗಳಿಂದ ಆಕ್ಟಿವಿಟಿಯನ್ನು ಮಾಡಿಸಲಾಯಿತು. ಮೈಲ್ಸ್ಟೋನ್ 5th and 6th ಅನ್ನು ಕಲಿಸುವಾಗ ಬರುವ ಎಲ್ಲ ಹಂತಗಳನ್ನು ಯಾವ ರೀತಿ ಕಲಿಸಬೇಕೆಂಬುದನ್ನು ಶಿಬಿರಾರ್ಥಿಗಳಿಂದಲೇ ಮಾಡಿಸಲಾಯಿತು. ಎಲ್ಲ ಶಿಕ್ಷಕರು ಇದರಲ್ಲಿ ಅತ್ಯಂತ ಚಟುವಟಿಕೆಯಿಂದ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದರು. ಇದಾಗುತ್ತಿದ್ದಂತೆ 5ರಿಂದ 8ನೇ ಮೈಲ್ಸ್ಟೋನ್ನಲ್ಲಿ ಪ್ರತಿ ಮೈಲ್ಸ್ಟೋನ್ 10 ಸ್ಟೋರೀಸ್ ಹೊಂದಿದೆ ಎಂದು ಮಗು ತನಗಿಷ್ಟವಾದ ಪುಸ್ತಕವನ್ನು ಓದಲು ಅವಕಾಶ ಕೊಡಬೇಕು ಎಂಬುದನ್ನು ತಿಳಿಸಿಕೊಟ್ಟರು. ಈ ಎಲ್ಲದರ ನಡುವೆ ನಮಗೆ ಟೀ ಬ್ರೇಕ್ ನೀಡಲಾಯಿತು. ಬಿಸಿ ಬಿಸಿಯಾದ ಮಂಗಳೂರು ಬಜ್ಜಿ ಹಾಗೂ ಟೀ ಸೇವನೆ ನಂತರ ಶಶಿಕಲಾ ಮೇಡಮ್ ಅವರು ಥಮ್ಸ್ ಫಿಂಗರ್ ಡ್ಯಾನ್ಸಿಂಗ್ ರೈಮ್ಸ್ ಅನ್ನು ಹೇಳಿಕೊಟ್ಟರು. ರೈಮ್ಸ್ ಜೊತೆಗೆ ಚಟುವಟಿಕೆಯಿಂದ ಎಲ್ಲ ಶಿಕ್ಷಕರು ನೃತ್ಯ ಮಾಡುತ್ತಾ ಭಾಗವಹಿಸಿದರು. ನಂತರ ಸುನೀತಾ ತಬಸು ಮೇಡಮ್ ರವರು ಬೆಳಗಿನ ಅವಧಿಯ ಮೈಲ್ಸ್ಟೋನ್ ಅನ್ನು ಪುನರಾವರ್ತಿಸುತ್ತಾ ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಬಗ್ಗೆ ತಿಳಿಸಿ ಶಿಕ್ಷಕರಿಗೆ ಚಟುವಟಿಕೆಯನ್ನು ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್ ಈಕ್ವಲ್ಸ್ ನ್ಯೂ ವರ್ಡ್ಸ್ ಹೇಗೆ ಮಾಡಬೇಕೆಂಬುದನ್ನು ತಿಳಿಸಿಕೊಟ್ಟರು. ಇದರೊಂದಿಗೆ ಮೈಲ್ಸ್ಟೋನ್ 8ರ ಹೋಮೋಫೋನ್ಸ್ ಅಂಡ್ ಹೋಮೋನಿಮ್ಸ್ ಬಗ್ಗೆಯೂ ಕೂಡ ಸೈಕಲ್ 1-2 ನಲ್ಲಿ ಯಾವ ಪ್ರೊಸೆಸ್ನಲ್ಲಿ ಸಾಗುತ್ತದೆಂದು ನೆನಪು ಹಾಕುವುದರೊಂದಿಗೆ ಎಲ್ಲ ಶಿಕ್ಷಕರಿಗೆ ಒಂದೊಂದು ಸ್ಟೋರಿ ಬುಕ್ಸ್ಗಳನ್ನು ನೀಡಿ ಸ್ಟೋರಿಯನ್ನು ಓದಿ ಅದರಲ್ಲಿ ಸ್ಟೋರಿಯಲ್ಲಿ ಬರುವ ಕ್ಯಾರೆಕ್ಟರ್ಸ್ ಹಾಗೂ ನಿಮಗೆ ಇಷ್ಟವಾದ ಕ್ಯಾರೆಕ್ಟರ್ಸ್ ಯಾವುದು ಮತ್ತು ಹೇಗೆ ಎಂಬ ಪ್ರಶ್ನೆಗೆ ಉತ್ತರಿಸುವ ಚಟುವಟಿಕೆಯನ್ನು ನೀಡಿದರು. ಎಲ್ಲ ಶಿಕ್ಷಕರು ಈ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡರು. ಆ ಹೊತ್ತಿಗೆ ಆ ದಿನದ ತರಬೇತಿಯ ಅವಧಿ ಮುಗಿದದ್ದರಿಂದ ಎಲ್ಲರೂ ತಮ್ಮ ತಮ್ಮ ಗೂಡುಗಳಿಗೆ ತೆರಳಿದರು. ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು. ವಿನೋಬಾ ಭಾವೆಯವರ ಈ ನುಡಿಮುತ್ತಿನೊಂದಿಗೆ ನನ್ನ ವರದಿಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್.